ಸರ್, ಒಂದು ವೇಳೆ ಸರ್ಕಾರ ಇದೇ ವರದಿಯನ್ನು ಮುಂದುವರಿಸಿ ಇದ್ರಲ್ಲಿ ಕೊಟ್ಟಿರುವಂಥ ಶಿಫಾರಸುಗಳಿಂದ ಅದನ್ನು ಇಂಪ್ಲಿಮೆಂಟ್ ಮಾಡೋ ಬಗ್ಗೆ ಏನಾದರೂ ಗಮನ ನಡೆಸಿದ್ರೆ ಆಗ ಮಹಾಸಭಾದ ನಿಲುವೇನಿರುತ್ತೆ? ಈಗ ಈಗಾಗಲೇ ನಾವು ಮಹಾಸಭೆಯಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಈ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ವಿರೋಧ ಮಾಡಿದ್ದೀವಿ. ಇನ್ನು ಬದಲು ಮಾಡಬೇಕಾದ್ರೆ ಮಹಾಸಭೆ ಮೀಟಿಂಗ್ ಮಾಡಬೇಕು. ಮಹಾಸಭೆ ಮೀಟಿಂಗ್ ಮಾಡಿದಾಗ ಏನು ತೀರ್ಮಾನ ಮಾಡ್ತಾರೋ ಅದೇ ನಮ್ಮ ತೀರ್ಮಾನ. ವೈಯಕ್ತಿಕವಾಗಿ ನಾನು ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಇದು ಎಲ್ಲರಿಗೂ ತಿಳಿತಕ್ಕಂಥ ವಿಷಯ. ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಸಚಿವ ಸಂಪುಟ ಸದಸ್ಯರಿರ್ಬೋದು. ಈಗ ನೋಡಿ, ಇಡೀ ಉತ್ತರ ಕರ್ನಾಟಕ, ಪೂರ್ವ ಕಾರವಾರ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ತುಮಕೂರು ಜಿಲ್ಲೆ BH ರೋಡು, ಅದೇ ಪ್ರಕಾರ ಇಡೀ ಚಾಮರಾಜನಗರ ಜಿಲ್ಲೆ, ಮೈಸೂರು ಜಿಲ್ಲೆಯ ನರಸೀಪುರ, ನಂಜನಗೂಡು ಮತ್ತು ಹೆಗ್ಗಡದೇವನಕೋಟೆ ತಾಲೂಕಿರ್ಬೋದು, ಮಂಗಳೂರು, ಉಡುಪಿ ಜಿಲ್ಲೆಯ ಕೆಲವು ಭಾಗಗಳನ್ನ ಬಿಟ್ಟು ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಉಳಿದ ಎಲ್ಲ ಕಡೆಗಳಲ್ಲಿ ಲಿಂಗಾಯತರೇ ಬಹುಸಂಖ್ಯಾತರಿದ್ದಾರೆ. ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ವಿಷಯ. ಅದರಲ್ಲಿ ಏನು ಇದು ಬಟ್ ಏನಾಗ್ತಾ ಇದೆ ಅಂದರೆ, ಈ ರಿಸರ್ವೇಷನ್ ಕಾರಣದಿಂದ ಕೆಲವರು ಭಾಳಷ್ಟು ಜನ ತಪ್ಪಾಗಿ ಬರೆಸಿದ್ರಿಂದ ನಮ್ಮ ಸಂಖ್ಯೆ ರೆಕಾರ್ಡಲ್ಲಿ ಕಡಿಮೆ ಕಾಣ್ತಾ ಇದೆ. ಬಟ್ ಗ್ರೌಂಡಲ್ಲಿ ವಾಸ್ತವಿಕವಾಗಿ ನಮ್ಮ ಸಂಖ್ಯೆ ಕಡಿಮೆ ಇಲ್ಲ. ಇವತ್ತು ರಾಜ್ಯದಲ್ಲಿ ಲಿಂಗಾಯತ ಧರ್ಮವನ್ನು ಅನುಸರಿಸ್ತಕ್ಕಂಥವರು, ಲಿಂಗಾಯತ ಆಚಾರ ವಿಚಾರಗಳ ಪ್ರಕಾರ ನಡ್ಕೊಳ್ತಾ ಇರ್ತಕ್ಕಂಥವ್ರ ಸಂಖ್ಯೆ 35%ಕ್ಕೂ ಒಂದು ಕಡಿಮೆ ಇಲ್ಲ. ನಮಗೆ ಉದಾಹರಣೆ ಹೇಳಬೇಕಂದ್ರೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಮುಸಲ್ಮಾನರನ್ನು ಬಿಟ್ಟರೆ ಊರೇ ಲಿಂಗಾಯತರಿದ್ದಾರೆ. ಅದರಲ್ಲಿ ಮಾದರು ಲಿಂಗಾಯತರಿದ್ದಾರೆ, ಕುರುಬರು ಲಿಂಗಾಯತರಿದ್ದಾರೆ, ಹೂಗಾರ್ ಲಿಂಗಾಯತರಿದ್ದಾರೆ, ಮಡಿವಾಳ ಲಿಂಗಾಯತರಿದ್ದಾರೆ, ಕುಂಬಾರ್ ಲಿಂಗಾಯತರಿದ್ದಾರೆ, ಕಂಬಾರ್ ಲಿಂಗಾಯತರಿದ್ದಾರೆ, ಬಡಿಗ ಲಿಂಗಾಯತರಿದ್ದಾರೆ, ನೇಕಾರ ಲಿಂಗಾಯತರಿದ್ದಾರೆ, ಬಣಜಿಗರು, ಪಂಚಮಸಾಲಿ ಇವರೆಲ್ಲ ಇದ್ದಾರೆ, ಸಾದರು, ನಣಬರು ಎಲ್ಲ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ನೀವು ಯಾವುದೇ ಹಳ್ಳಿಗೆ ಹೋದರೆ ಲಿಂಗಾಯತರನ್ನು ಬಿಟ್ಟರೆ ಒಂದೇ ಪಂಗಡ ಅಂದರೆ ಧರ್ಮ ಅಂದರೆ ಮುಸಲ್ಮಾನರದಷ್ಟೇ. ಯಾಕಂದರೆ ಬಸವಣ್ಣವ್ರ ಪ್ರಭಾವ ಅಷ್ಟಾಗಿದೆ. ಆವಾಗಿಂದ ಅದು ನಡ್ಕೊಂಡು ಬಂದಿದೆ. ಬಟ್ ಈಗ ಇದು ಫಿಗರ್ಸ್ ಏನಿದ್ದಾವೆ ಸತ್ಯಕ್ಕೆ ದೂರ ಅಂತಕ್ಕಂಥದ್ದು ಜನಸಾಮಾನ್ಯರಿಗೂ ಸಹಿತ ಅರ್ಥ ಆಗುತ್ತೆ, ಸರ್ಕಾರಕ್ಕೂ ಮತ್ತು ಸಂಪುಟದ ಸದಸ್ಯರಿಗೂ ಮುಖ್ಯಮಂತ್ರಿಗಳಿಗೂ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಆದ್ದರಿಂದ ಅವರು ದಯವಿಟ್ಟು ಇದೇನಿದೆ ಅಂದರೆ ಈ ವರದಿಯನ್ನು ನಿಲಂಬನೆಯಲ್ಲಿಟ್ಟು ಅವರು ಹೊಸದಾಗಿ ಸರ್ಕಾರಕ್ಕೆ ಏನು 200 ಕೋಟಿ ರೂಪಾಯಿ ಖರ್ಚು ಮಾಡೋದು ಏನು ದೊಡ್ಡದಲ್ಲ, ಸಿಸ್ಟಮೆಟಿಕ್ಕಾಗಿ ಕರೆಕ್ಟಾಗಿ ಮಾಡಲಿ. ಇನ್ನೂ ಒಂದು ಏನಿದೆ ಅಂತಂದರೆ, ಇದನ್ನೇ ಜಾರಿ ಮಾಡೋದಿದ್ದರೆ ತಾಲೂಕಾ ಶೆಡ್ಯೂಲ್ಗಳಿದ್ದಾವೆ, ಜಿಲ್ಲಾ ಶೆಡ್ಯೂಲ್ಗಳಿದ್ದಾವೆ. ಆದ್ದರಿಂದ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಯಾರ್ಯಾರು ಅಂತ ನಮೂದು ಮಾಡ್ಕೊಂಡಿದ್ದಾರೋ, ಅಥವಾ ಶೆಡ್ಯೂಲ್ ಕಾಸ್ಟಲ್ಲಿ ಯಾರ್ಯಾರು ಅಂತ ನಮೂದು ಮಾಡ್ಕೊಂಡಿದ್ದಾರೋ, ಶೆಡ್ಯೂಲ್ ಟ್ರೈಬ್ನಲ್ಲಿ ಯಾರ್ಯಾರು ನಮೂದು ಮಾಡ್ಕೊಂಡಿದ್ದಾರೋ ಅವ್ರಿಗೆ ಶೆಡ್ಯೂಲ್ ಕಾಸ್ಟು, ಶೆಡ್ಯೂಲ್ ಟ್ರೈಬು ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಸರ್ಟಿಫಿಕೇಟ್ ಕೊಡಲಿ. ಅವ್ರಿಗೆ ಶಿಕ್ಷಣದಲ್ಲಿ ಮೀಸಲಾತಿ ದೊರೀಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ದೊರೀಲಿ. ಮತ್ತು ಚುನಾವಣೆಯಲ್ಲಿ ಆಯಾ ಗ್ರೂಪ್ಗಳಿಂದ ಅವರು ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ದೊರೆಯಲಿ. ಆವಾಗ ಆಟೋಮೆಟಿಕ್ಕಾಗಿ ಉಳಿದದ್ದು ಸರಿಯಾಗುತ್ತೆ. ಥ್ಯಾಂಕ್ ಯು, ಧನ್ಯವಾದ ಸರ್ ನಮ್ಮ ಜೊತೆ ಮಾತನಾಡ್ತೀನಿ. ಈಗ ನಾವು ಹೇಳ್ತಕ್ಕಂಥದ್ದು ಏನಂದರೆ, ಈಗಲೂ ಕಾಲ ಮಿಂಚಿಲ್ಲ. ಯಾರು ಪ್ರತಿಯೊಬ್ಬರಿಗೂ ಇವತ್ತು ಅರ್ಥ ಆಗ್ತಾಯಿದೆ ಈ ರಿಪೋರ್ಟು ಸತ್ಯಕ್ಕೆ ದೂರ ಇದೆ ಅಂತ. ಯಾಕಂದ್ರೆ ನೀವು ಬೀದರ್ ಜಿಲ್ಲೆಗೆ ಹೋಗಿ, ಗುಲ್ಬರ್ಗ ಜಿಲ್ಲೆಗೆ ಹೋಗಿ, ಒಂದೊಂದು ಜಿಲ್ಲೆಯಲ್ಲಿ 10 ಲಕ್ಷ ಜನ ಇದ್ದಾರೆ ರೀ. ಈಗ ಡಿವೈಡ್ ಆಗಿದ್ದಾವೆ ಜಿಲ್ಲೆ ಅಂತ ತಿಳ್ಕೊಳ್ಳೋಣ. ಒಂದೊಂದು ಜಿಲ್ಲೆಯಲ್ಲಿ 6-7 ಲಕ್ಷ ಇದ್ದಾರೆ, ತುಮಕೂರಿನಲ್ಲಿ 6-7 ಲಕ್ಷ ಇದ್ದಾರೆ. ಈಗ ಯಾವುದೇ ಹಳ್ಳಿಗೆ ಹೋಗಿ ನೋಡಿ, ಯಾವುದೇ ಇದಕ್ಕೆ ಹೋಗಿ ನೋಡಿ, ಅಲ್ಲಿ ಲಿಂಗಾಯತರು ಬಿಟ್ಟು ಬೇರೆ ಯಾರೂ ಇಲ್ಲೇ ಇಲ್ಲ. ಮತ್ತು ಪ್ರತಿಯೊಂದು ಪಂಗಡದವರು ಬಸವಣ್ಣನ ಭಕ್ತರಿದ್ದಾರೆ, ಪ್ರತಿಯೊಂದು ಪಂಗಡದವರು ವೀರಶೈವರು ಅಥವಾ ಲಿಂಗಾಯತರು ಅಂತ ಹೇಳ್ಕೊಳ್ತಾರೆ. ಈಗಿರ್ತಕ್ಕಂಥ ವರದಿ ಏನಿದೆ, ಲಿಂಗಾಯತರು ಬರೀ 5.04% ಇದೆ, ವೀರಶೈವರು 2.99% ಇದೆ. ಇದನ್ನು ಒಪ್ಪಿಕೊಂಡ್ರೆ ನಾವು ಅಸತ್ಯವಾದಂಥ, ಸತ್ಯಕ್ಕೆ ಪರಿಪೂರ್ಣವಾಗಿ ದೂರ ಇರತಕ್ಕಂಥ ವರದಿಯನ್ನು ಒಪ್ಪಿಕೊಂಡಾಗುತ್ತೆ. ಇದರಿಂದ ಅನಾಹುತ ಆಗುತ್ತೆ. ಮತ್ತು ಇನ್ನೊಂದು ಏನಿದೆ ಅಂದರೆ, ಇದರಿಂದ ಬರೀ ಲಿಂಗಾಯತರಿಗೆ ಸಹಿತ ಅನ್ಯಾಯ ಆಗಲ್ಲ, ನಿಜವಾಗಿ ಹಿಂದುಳಿದ ವರ್ಗಗಳಿಗೂ ಅನ್ಯಾಯ ಆಗುತ್ತೆ. ಮತ್ತು ನಿಜವಾಗಿಯೂ ಪರಿಶಿಷ್ಟ ಜಾತಿ ಮತ್ತು ಜನಾಂಗಗಳಿಗೆ ಸೇರಿದವ್ರಿಗೂ ಅನ್ಯಾಯ ಆಗುತ್ತೆ. ಯಾಕಂದರೆ ಇಟ್ ವಿಲ್ ಓಪನ್ ಎ ಪಂಡೋರಾಸ್ ಬಾಕ್ಸ್. ಈಗ ನಾಳೆ ನೀವೇ ಯೋಚನೆ ಮಾಡಿ, ಈಗ 36 ಸೀಟ್ಗಳು SCಗೆ ರಿಸರ್ವ್ ಆಗಿದ್ದಾವೆ.
ಅದರಲ್ಲಿ ಈಗ SC ಅಲ್ಲಿ ಸೇರ್ಕೊಂಡಿರ್ತಕ್ಕಂಥ ಹೊಸ ಜನ ಎಲ್ಲ ಕಂಟೆಸ್ಟ್ ಮಾಡಿಬಿಟ್ರೆ ಗತಿ ಏನಾಗುತ್ತೆ? ರಾಜ್ಯದಲ್ಲಿರ್ತಕ್ಕಂಥ 36 ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಪರಿಶಿಷ್ಟ ಜಾತಿಗೆ ಮೀಸಲಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಕನಿಷ್ಠ 30 ಕ್ಷೇತ್ರಗಳಲ್ಲಿ 40,000 ರಿಂದ 80,000ವರೆಗೆ ಲಿಂಗಾಯತರಿದ್ದಾರೆ. ಸತ್ಯಕ್ಕೆ ದೂರವಾದಂಥ ವರದಿಯನ್ನು ಒಪ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇದೆ? ಇಟ್ ಈಸ್ ನಾಟ್ ರಿಫ್ಲೆಕ್ಟಿಂಗ್ ದಿ ಗ್ರೌಂಡ್ ರಿಯಾಲಿಟಿ. ಆದ್ದರಿಂದ ನಾನು ಈಗಲೂ ಮಹಾಸಭೆ ಪರವಾಗಿ ವೈಯಕ್ತಿಕವಾಗಿ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಇನ್ನೊಮ್ಮೆ ಸರ್ವೆ ಮಾಡಿ. ಸತ್ಯಕ್ಕೆ 100% ಟ್ರುತ್ ಬರಲಿಕ್ಕಿಲ್ಲ ಯಾವುದೇ ಸಮೀಕ್ಷೆಯಲ್ಲಿ, ಒಂದು 95% ಬರಬೇಕಲ್ಲ. ಯಾರು ಒಪ್ಕೋತಾರೆ ಹೇಳಿ? ಕರ್ನಾಟಕದಲ್ಲಿ ಲಿಂಗಾಯತರು ಬರೀ 8% ಇದ್ದಾರೆ ಅಂದರೆ ಯಾರು ಒಪ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಆಯಿತು, ಒಪ್ಕೊಂಡ್ರೆ ಅವರ ಈಗ ಶೆಡ್ಯೂಲ್ಗಳ ಪ್ರಕಾರ ಅವ್ರು ಸರ್ಟಿಫಿಕೇಟ್ ಕೊಡಲಿ. ಈಗೇನು ಸಮೀಕ್ಷೆಯಲ್ಲಿ ಶೆಡ್ಯೂಲ್ ಮಾಡ್ಯಾರಲ್ಲ, ಬ್ಯಾಕ್ವರ್ಡ್ ಕ್ಲಾಸ್ ಲಿಸ್ಟ್ ಮಾಡಿದಾರಲ್ಲ, ಅಥವಾ ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ಮಾಡಿದಾರಲ್ಲ, ಶೆಡ್ಯೂಲ್ ಟ್ರೈಬ್ಸ್ ಲಿಸ್ಟ್ ಮಾಡಿದಾರಲ್ಲ, ಅದರ ಪ್ರಕಾರ ಕೊಡಲಿ. ಆವಾಗ ಏನು ಬದಲಾವಣೆ ಆಗುತ್ತೆ ನೀವೇ ನೋಡೋರಂತೆ. ಥ್ಯಾಂಕ್ ಯು. ಇದಿಷ್ಟು ಶಂಕರ್ ಬಿದ್ರಿ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮನ್ ಸೈಯದ್ ಜೊತೆ ಪ್ರಮೋದ್, TV9.